ಭೂಮಿಯ ಬಗೆಗೆ ಕೆಲವು ಕುತೂಹಲಕಾರಿ ವಿಷಯಗಳು. ಭೂಮಿಯು ಗೋಳದಂತಿದೆ. ಭೂಮಿಯ ಆಕೃತಿಯನ್ನು ಸಂಪೂರ್ಣ ಗೋಳಾಕೃತಿಯಲ್ಲದ ಗೋಳಕಲ್ಪವೆಂದು ಬಣ್ಣಿಸಬಹುದು. ಇದು ಗೋಳದಂತಿದೆ, ಆದರೆ ಭೂಮಿಯ ತಿರುಗುವಿಕೆ ಭೂಮಧ್ಯ ರೇಖೆಯನ್ನು ಉಬ್ಬುವಂತೆ ಮಾಡುತ್ತದೆ. ಇದು ಯಾವ ಅರ್ಥವನ್ನು ಕೊಡುತ್ತದೆಂದರೆ, ಒಂದು ಧ್ರುವದಿಂದ ಮತ್ತೊಂದು ಧ್ರುವಕ್ಕಿರುವ ಅಳತೆಯು ಭೂಮಿಯ ಸಮಭಾಜಕ ವೃತ್ತದ ಅಡ್ಡಳತೆಗಿಂತ 43 ಕಿಲೋಮೀಟರ್ನಷ್ಟು ಚಿಕ್ಕದಾಗಿದೆ. ಭೂಮಿಯ ಹೊರಮೈ 70% ನೀರಿನಿಂದ ಆವೃತವಾಗಿದೆ. ಖಗೋಳ ವಿಜ್ಞಾನಿಗಳು ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋದಾಗ ಮೊದಲ ಬಾರಿಗೆ ಅವರು ತಮ್ಮ ಮಾನವ ಕಣ್ಣುಗಳಿಂದ ಭೂಮಿಯನ್ನು ನೋಡಿ ಭೂಮಿಯನ್ನು ನಮ್ಮ ಮನೆ ನೀಲಿ ಗ್ರಹ ಎಂದು ಉದ್ಗರಿಸಿದರು. ನಮ್ಮ ಗ್ರಹದ 70% ಭಾಗವು ಸಾಗರಗಳಿಂದ ಆವೃತವಾಗಿದೆ. ಉಳಿದ 30% ಮಾತ್ರ ನೀರಿನ ಮಟ್ಟದಿಂದ ಮೇಲಕ್ಕಿರುವ ಘನವಾದ ನೆಲ. ಭೂಮಿಯಲ್ಲಿ ಬಹುವಾಗಿ ಕಬ್ಬಿಣ, ಆಮ್ಲಜನಕ ಮತ್ತು ಸಿಲಿಕಾನ್ಗಳಿವೆ. ನೀವು ಭೂಮಿಯನ್ನು ಪದಾರ್ಥಗಳ ಆಧಾರದಲ್ಲಿ ತುಂಡುಗಳನ್ನಾಗಿ ವಿಂಗಡಿಸಿದರೆ ನಿಮಗೆ 32.1 ಕಬ್ಬಿಣ, 30.1 ಆಮ್ಲಜನಕ, 15.1 ಸಿಲಿಕಾನ್ ಮತ್ತು 13.9 ಮೆಗ್ನೀಷಿಯಂ ದೊರೆಯುತ್ತದೆ. ನಿಮಗೆ ತಿಳಿದಿರುವಂತೆ ಕಬ್ಬಿಣವು ಭೂಮಿಯ ಅತ್ಯಂತ ಒಳಭಾಗದಲ್ಲಿದೆ. ನೀವು ನಿಜವಾಗಿಯೂ ಭೂಮಿಯ ಒಳಭಾಗಕ್ಕೆ ಹೋಗಿ ಪರೀಕ್ಷಿಸಿದರೆ ಖಂಡಿತವಾಗಿಯೂ 88% ಭಾಗದಷ್ಟು ಕಬ್ಬಿಣ ದೊರೆಯುತ್ತದೆ. 47% ಭೂಮಿಯ ಹೊರಭಾಗವು ಆಮ್ಲಜನಕದಿಂದ ಕೂಡಿದೆ. ಭೂಮಿಯ ವಾಯುಮಂಡಲವು 10,000 ಕಿಲೋಮೀಟರ್ಗಳಷ್ಟು ಹರಡಿಕೊಂಡಿದೆ. ವಾಯುಮಂಡಲವು ಮೊದಲ 50 ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿ ದಟ್ಟವಾಗಿದೆ. ಆದರೆ ನಿಜವಾಗಿಯೂ ಅದರ ವಿಸ್ತೀರ್ಣವು 10,000 ಕಿಲೋಮೀಟರ್ಗಳಷ್ಟು ಎತ್ತರಕ್ಕೆ ಬಾಹ್ಯಾಕಾಶದಲ್ಲಿ ಹಬ್ಬಿಕೊಂಡಿದೆ. ವಾಯುಮಂಡಲದ ತುದಿಯ ವಲಯವನ್ನು ಬಹಿರ್ವಲಯ ಎನ್ನುತ್ತಾರೆ ಮತ್ತು ಅದು ಭೂಮಿಯ ಮೇಲ್ಮೈಯಿಂದ ಸುಮಾರು 500 ಕಿಲೋಮೀಟರ್ ಎತ್ತರದಲ್ಲಿದೆ. ನಾವು ಈಗಾಗಲೇ ಹೇಳಿದಂತೆ ಅದು 10,000 ಕಿಲೋಮೀಟರ್ನಷ್ಟು ಎತ್ತರವನ್ನು ಮುಟ್ಟಿದೆ. ಈ ಪ್ರದೇಶದಲ್ಲಿ ಸ್ವತಂತ್ರವಾಗಿ ಚಲಿಸುವ ಯಾವ ವಸ್ತುವಾದರೂ ಭೂಮಿಯ ಗುರುತ್ವಾಕರ್ಷಣೆಯ ಹಿಡಿತದಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ಅದು ಸೂರ್ಯನ ಸೌರ ಗಾಳಿಗೆ ತೂರಿಕೊಂಡು ಹೋಗಬಹುದು. ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತಲೂ 24 ಗಂಟೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅದು ನಿಜವಾಗಿಯೂ 23 ಗಂಟೆಗಳು 56 ನಿಮಿಷಗಳು ಹಾಗೂ 4 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ನಾವು ಅಂದುಕೊಂಡಿರುವುದಕ್ಕಿಂತ ದಿನವು 4 ನಿಮಿಷಗಳಿಗಿಂತ ಚಿಕ್ಕದಾಗಿದೆ. ನೀವು ಚಿಂತಿಸಬಹುದು, ವೇಳೆಯು ಕೂಡಿಕೊಳ್ಳುತ್ತಾ ಹೋಗುತ್ತದೆ. ದಿನದಿಂದ ದಿನಕ್ಕೆ ಮತ್ತು ಕೆಲವೇ ತಿಂಗಳುಗಳಲ್ಲಿ ದಿನವೂ ರಾತ್ರಿಯಾಗುತ್ತದೆ ಹಾಗೂ ರಾತ್ರಿಯು ದಿನವಾಗುತ್ತದೆ. ನೆನಪಿರಲಿ, ಭೂಮಿಯು ಸೂರ್ಯನ ಸುತ್ತಲೂ ತಿರುಗುತ್ತಿರುತ್ತದೆ ಮತ್ತು ನೀವು ಸೂರ್ಯನ ನಿಧಾನ ಚಲನೆಯನ್ನು ಲೆಕ್ಕ ಹಾಕಿದರೆ, ಏಕೆಂದರೆ ಭೂಮಿಯು ಅದರ ಸುತ್ತಲೇ ಸುತ್ತುತ್ತಿದೆ ಹಾಗೂ ತನ್ನ ಅಕ್ಷದ ಮೇಲೆ ತಿರುಗುತ್ತಿದೆ. ಈಗ ನಿಮಗೆ 24 ಗಂಟೆಗಳ ಮೊತ್ತ ಸಿಗುತ್ತದೆ. ಈಗ ಅದೇ ಒಂದು ದಿನವೆಂದು ನಾವು ತಿಳಿದಿರುವುದು. ಭೂಮಿಯ ಮೇಲೆ ಒಂದು ವರ್ಷವು 365 ದಿನಗಳಲ್ಲ.
ಅದು ನಿಖರವಾಗಿ 365.2564 ದಿನಗಳು. ಹೆಚ್ಚಾಗಿರುವ 0.2564 ದಿನಗಳೇ ಅಧಿಕ ವರ್ಷದ ಪರಿಕಲ್ಪನೆಗೆ ಕಾರಣ. ಅದರಿಂದಲೇ ನಾವು ಅಧಿಕ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಒಂದು ದಿನ ಹೆಚ್ಚಾಗಿ ಕಾಣುವುದು. ಭೂರಚನಾ ಫಲಕಗಳು ಗ್ರಹವನ್ನು ಅನುಕೂಲಕರವಾಗಿರಿಸಿವೆ. 300 ಮಿಲಿಯನ್ ವರ್ಷಗಳ ಹಿಂದೆ ಎಲ್ಲಾ ಖಂಡಗಳೂ ಸೇರಿ ಒಂದೇ ಮಹಾಖಂಡವಾಗಿತ್ತು. ಅದನ್ನು ಪ್ಯಾಂಜಿಯಾ ಎಂದು ಕರೆಯಲಾಗುತ್ತಿತ್ತು. ಅದು ಅತಿ ನಿಧಾನವಾಗಿ ಚಲಿಸುತ್ತಾ ಕ್ರಮೇಣ ಈಗ ಇರುವಂತೆ ಆಯಿತು. ವರ್ಷದಲ್ಲಿ ಅವು ಕೇವಲ ಕೆಲವೇ ಸೆಂಟಿಮೀಟರ್ಗಳಷ್ಟು ಮಾತ್ರವೇ ಚಲಿಸುತ್ತದೆಯಾದ್ದರಿಂದ ನಿಮಗೆ ಅದರ ಚಲನೆ ಗೊತ್ತಾಗುವುದೇ ಇಲ್ಲ. ಭೂಮಿಯ ಗುರುತ್ವಾಕರ್ಷಣೆಯ ಎಳೆತ. ಸೌರವ್ಯೂಹದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹವಾಗಿದ್ದು ಅದರಲ್ಲಿರುವ ದ್ರವ್ಯದ ಪರಿಮಾಣವು ಗುರುತ್ವಾಕರ್ಷಣೆಯ ಬಲವಾದ ಎಳೆತವನ್ನು ನೀಡುವುದರಿಂದ ನಾವುಗಳು ಈ ಗ್ರಹದ ಮೇಲೆ ಭದ್ರವಾಗಿ ನಿಲ್ಲಲು ಸಾಧ್ಯವಾಗಿದೆ. ಭೂಮಿಯು ತನ್ನ ಒಳಗರ್ಭದಲ್ಲಿ ಕಬ್ಬಿಣದ ತಿರುಳನ್ನು ಹೊಂದಿದ್ದು ಅದು ದ್ರವಾಂಶದಿಂದ ಸುತ್ತಲೂ ಆವೃತವಾಗಿದೆ. ಈ ರೀತಿ ಆಯಸ್ಕಾಂತ ಕ್ಷೇತ್ರವನ್ನು ನಿರ್ಮಿಸುವ ಮೂಲಕ ಹೊರಗಿನ ಪದರವನ್ನು ಆವರಿಸುವ ದ್ರವವೇ ಗ್ರಹವನ್ನು ಭಯಂಕರ ವಿಶ್ವ ಕಿರಣಗಳಿಂದ ಹಾಗೂ ಸೌರ ಮಾರುತಗಳಿಂದ ರಕ್ಷಿಸುತ್ತಿದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. ಭೂಮಿಯೊಂದೇ ಜೀವಿಯು ಬದುಕಲು ಅನುಕೂಲವಾದ ಗ್ರಹ. ಈಗಿನ ಮಟ್ಟಿಗೆ ಭೂಮಿಯೊಂದೇ ನಮಗೆ ಗೊತ್ತಿರುವ ಬದುಕಲು ಯೋಗ್ಯವಾದ ಸ್ಥಳ.